Good morning, student. In the previous class, we discussed about the problems on exponential and logarithmic function. Today, we can continue the same topic of the problems. Question number 60. Y equal to square root of x minus 1, x minus 2 divided by x minus 3, x minus 4, x minus 5. Okay, it's very simple, sir. ಸರ್ ನಿಮಗೆ ಗೊತ್ತಿದೆ ಒಂದು ಕಾಮನ್ ಥಿಂಗ್ಸ್ ಏನು ಗೊತ್ತಿರಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ರೂಟ್ ಎಕ್ಸನ್ನು ಪವರ್ನಲ್ಲಿ ಬರೆದ್ರೆ ನೀವು ಎಕ್ಸ್ ಪವರ್ 1/2 ಅಂತ ಬರೀತೀರಾ. ಇದು ಕಾಮನ್ ಥಿಂಗ್, ಎಲ್ರಿಗೂ ಗೊತ್ತಿರುವಂಥ ವಿಚಾರ, ಬೇಸಿಕ್ ನಾಲೆಡ್ಜ್ ಅಷ್ಟೇ ಇದು. ಸೊ ಇವಾಗ ಏನು ಮಾಡ್ತೀರಾ ಅಂದರೆ, ಫಸ್ಟು ಸೊಲ್ಯೂಷನ್ ಟೇಕ್ ಲಾಗ್ ಆನ್ ಬೋತ್ಸ್, ಎರಡೂ ಕಡೆ ಲಾಗನ್ನು ತಗೊಳ್ತಾರೆ. ಲಾಗ್ ವೈ ಈಸ್ ಈಕ್ವಲ್ ಟು ಲಾಗ್ ಈ ಸ್ಕ್ವೇರ್ ರೂಟನ್ನು ಪವರ್ನಲ್ಲಿ ಬರ್ಕೋಣ. ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2 ಇಂಟು ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಮೈನಸ್ 4 ಇಂಟು ಎಕ್ಸ್ ಮೈನಸ್ 5 all to the power of 1/2. ಓಕೆ, ನೆಕ್ಸ್ಟ್ ಏನಾಗುತ್ತೆ ಸರ್? ವೆರಿ ಸಿಂಪಲ್ ಥಿಂಗ್. ಲಾಗ್ ಎಂ ಪವರ್ ಎನ್ ಪ್ರಾಪರ್ಟಿ ನಿಮ್ಗೆ ಗೊತ್ತೇ ಇದೆ. ಲಾಗ್ ವೈ ಕ್ಯಾನ್ ಬಿ ರಿಟನ್ ಆಸ್ ಲಾಗ್ 1/2 ಮಲ್ಟಿಪ್ಲೈ ಮಾಡ್ಕೊಳ್ಳಿ ಇಂಟು ಲಾಗ್ ಆಫ್ ಎಕ್ಸ್ ಮೈನಸ್ 1 ಎಕ್ಸ್ ಮೈನಸ್ 2 all divided by ಎಕ್ಸ್ ಮೈನಸ್ 3 ಎಕ್ಸ್ ಮೈನಸ್ 4 ಎಕ್ಸ್ ಮೈನಸ್ 5. ಓಕೆ, ನೆಕ್ಸ್ಟ್ ಏನಾಗುತ್ತೆ ಸರ್? ಲಾಗ್ ವೈ ಈಸ್ ಈಕ್ವಲ್ ಟು ಆಫ್ ಇಂಟು ಲಾಗ್ ಎಮ್ ಬೈ ಎನ್ ಪ್ರಾಪರ್ಟಿ ಗೊತ್ತೇ ಇದೆ ನಿಮಗೆ. ಲಾಗ್ ಎಮ್ ಮೈನಸ್ ಲಾಗ್ ಎನ್, ಈ ಪ್ರಾಪರ್ಟಿ ನಿಮ್ಗೆ ಗೊತ್ತಿದೆ. ಸೊ ಲಾಗ್ ಎಮ್ ಮೀನ್ಸ್ ನ್ಯೂಮರೇಟರ್ minus log of x minus 3 x minus 4 x minus 5. Again log y is equal to 1/2 into log m into n property log x minus 1 plus log x minus 2 minus log x minus 3 plus log x minus 4 plus log x minus 5. Log y is equal to half into log x minus 1 ಹಾಗೆ ಇದೆ ಪ್ಲಸ್ log x minus 2 ಹಾಗೆ ಇದೆ, ಮೈನಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಲಾಗ್ ಎಕ್ಸ್ ಮೈನಸ್ 3 ಮೈನಸ್ ಲಾಗ್ ಎಕ್ಸ್ ಮೈನಸ್ 4 ಮೈನಸ್ ಲಾಗ್ ಎಕ್ಸ್ ಮೈನಸ್ 5. ನಾವು ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊ. ಸೊ ನಾವು ಲಾಗನ್ನು ಡಿಫ್ರೆನ್ಷಿಯೇಟ್ ಮಾಡೋದಾದರೆ ಲಾಗ್ ವೈ ಡಿಫ್ರೆನ್ಷಿಯೇಷನ್ 1 divided by y into log y is equal to half into log x minus 1 differentiation ನಿಮ್ಗೆ ಗೊತ್ತಿದೆ. log x differentiation 1/x, x ಪ್ಲೇಸ್ನಲ್ಲಿ x minus 1 ಇದೆ. ಎಗೇನ್ x ಡಿಫ್ರೆನ್ಷಿಯೇಟ್ ಮಾಡ್ತೀರಾ 1 ಬರುತ್ತೆ, 1 ಡಿಫ್ರೆನ್ಷಿಯೇಷನ್ 0 ಇದೆ, 1 minus 0 ಎಗೇನ್ 1 ಪ್ಲಸ್ 1 divided by x minus 2 ಸೇಮ್ ಆ್ಯಸ್ ಇಟ್ ಈಸ್ ಮೈನಸ್ 1/x minus 3 1/x minus 4 1/x minus 5 ಡಿಫ್ರೆನ್ಷಿಯೇಟ್ ಚೇಂಜ್. ಸೊ y ಕ್ರಾಸ್ ಮಲ್ಟಿಪ್ಲೈ ಮಾಡಿ ಲಾಗ್ y ಈಕ್ವಲ್ ಟು y/2 ಇಂಟು 1/x minus 2 x minus 1 ಪ್ಲಸ್ 1/x minus 2 ಮೈನಸ್ 1/x minus 3 ಮೈನಸ್ 1/x minus 4 minus 1/x minus 1.
what is y? Square root of x minus 1 into x minus 2 all divided by x minus 3 into x minus 4 into x minus 5 into ಇಷ್ಟು ಟರ್ಮ್ ವಿತಿನ್ ಬ್ರ್ಯಾಕೆಟ್ ಏನಿದೆ ಅದನ್ನು ಹಾಗೆ ಕ್ಯಾರಿ ಮಾಡ್ತೀರಾ, ಓಲ್ ಡಿವೈಡೆಡ್ ಬೈ 2 ಆಗುತ್ತೆ. ಇದು ನಿಮಗೆ ಗೊತ್ತಿಲ್ಲ ಸರ್. ಇಲ್ಲಿ ಲಾಗ್ ವೈ ಡಿಫ್ರೆನ್ಷಿಯೇಷನ್ 1 by y, ಎಗೇನ್ ವೈ ಡಿಫ್ರೆನ್ಷಿಯೇಷನ್ dy by dx. ಸಾರಿ ಸರ್, ಇದನ್ನು ಕರೆಕ್ಟ್ ಮಾಡ್ಕೊ. ಸೊ ಫೈನಲಿ ವಿ ಗೆಟ್ dy by dx. again once again ಹೇಳ್ತಿದ್ದೀನಿ, log y ಡಿಫ್ರೆನ್ಷಿಯೇಷನ್ 1 by y, again y ಡಿಫ್ರೆನ್ಷಿಯೇಷನ್ dy by dx. ಸೊ ಅದನ್ನು ಕ್ಯಾರಿ ಮಾಡ್ತಾ ಹೋಗ್ತೀರಾ, ವೈನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀರಾ. ಓಕೆನಾ? ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ವಶನ್ ನಂಬರ್ 61. y equal to log x whole power cos x. ಫಾರ್ಮುಲಾನಾದರೂ ಅಪ್ಲೈ ಮಾಡಿ ಅಥವಾ ಲಾಗರಿಥಮಿಕ್ ಆದರೂ ಅಪ್ಲೈ ಮಾಡ್ರಪ್ಪ. ಟೇಕ್ ಲಾಗ್ ಆನ್ ಬೋತ್ ಸೈಡ್, ಎರಡೂ ಕಡೆ ಲಾಗನ್ನು ತಗೋ. ಲಾಗ್ ವೈ ಈಕ್ವಲ್ ಟು ಲಾಗ್ ಆಫ್ ಲಾಗ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ ಕಾಸ್ ಎಕ್ಸ್. ಸೊ ಲಾಗ್ ವೈ ಹಾಗೆ ಇರುತ್ತೆ. ಬೈ ಪ್ರಾಪರ್ಟಿ ಆಫ್ ಲಾಗರಿಥಮಿಕ್ ಇಟ್ ಕ್ಯಾನ್ ಬಿ ರಿಟನ್ ಆಸ್ ಕಾಸ್ ಎಕ್ಸ್ ಇಂಟು log of log x. Now differentiate with respect to x. Log y differentiation 1 by y, again y differentiation dy by dx. So product rule, first function, second function. First function cos x ಆಗಿರುತ್ತೆ. log of log x differentiation 1 by log x, again log x differentiation 1 by x, again x differentiation 1 ಬರುತ್ತೆ, ಪ್ಲಸ್ ಲಾಗ್ ಆಫ್ ಲಾಗ್ ಎಕ್ಸ್ ಹಾಗೆ ಇರುತ್ತೆ. ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಎಕ್ಸ್. ಸೊ ವೈ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ವೈ ಇಂಟು ಕಾಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಲಾಗ್ ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಸೈನ್ ಎಕ್ಸ್ ಇಂಟು ಲಾಗ್ ಆಫ್ ಲಾಗ್ ಎಕ್ಸ್. What is y? Substitute ಮಾಡೋಣ. log x whole to the power of cos x into cos x divided by x log x minus sin x into log of log x. It is dy by dx. Okay, next problem, question number ನೋಡಿ. ಕ್ವಶನ್ ಲಾಗ್ ಎಕ್ಸ್ ಹೋಲ್ ಪವರ್ ಕಾಸ್ ಎಕ್ಸ್ ಏನಿದೆ 3 ಮಾರ್ಕ್ಸ್ಗೆ 2014 ಜೂನ್ನಲ್ಲಿ ಮತ್ತು 2017 ಮಾರ್ಚ್ನಲ್ಲಿ 3 ಮಾರ್ಕ್ಸ್ಗೆ ಕೇಳಿರುವಂಥ ಕ್ವಶನ್ಸು. ಇದು ನಿಮ್ಮ ಗಮನದಲ್ಲಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 62. ಎಕ್ಸ್ ಪವರ್ ಎಕ್ಸ್ ಮೈನಸ್ 2 ಪವರ್ ಸೈನ್ ಎಕ್ಸ್. ಸರ್ ಇಲ್ಲಿ 2 ಟರ್ಮ್ಸ್ ಇದೆ, ಸೊ ಇದನ್ನು ವೈ ಅಂತ ತಗೋಬೋಣ. 2 ಟರ್ಮ್ಸ್ ಇದೆ ಸರ್. ಈಗ ನಾವು ಫಾರ್ಮುಲಾ ಒಂದು ಸ್ವಲ್ಪ ನೆನಪು ಮಾಡ್ಕೊಳ್ಳೋಣ. ಇಫ್ ವೈ ಈಕ್ವಲ್ ಟು ಯು ಪವರ್ ವಿ, ದೆನ್ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಯು ಪವರ್ ವಿ ಇಂಟು ವಿ ಬೈ ಯು ಇಂಟು ಡಿ ಯು ಬೈ ಡಿ ಎಕ್ಸ್ ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ ಯು ಬೇಸ್ ಫಂಕ್ಷನ್ ಪ್ಲಸ್ ಲಾಗ್ ಆಫ್ ಬೇಸ್ ಫಂಕ್ಷನ್ ಅಂದರೆ ಯು ಡಿಫ್ರೆನ್ಷಿಯೇಷನ್ ಆಫ್ ವಿ. ಸರ್ ಫಸ್ಟು ಟರ್ಮ್ ಬರೋಣ. ಸೊಲ್ಯೂಷನ್ y ಡಿಫ್ರೆನ್ಷಿಯೇಷನ್ ಡಿ ವೈ ಬೈ ಡಿ ಎಕ್ಸ್. ಇಲ್ಲಿ ಫಸ್ಟ್ ಟರ್ಮ್ ಯು ಈಕ್ವಲ್ ಟು ಎಕ್ಸ್, ವಿ ಈಕ್ವಲ್ ಟು ಎಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ಇದನ್ನು ಮಾತ್ರ ಮಾಡ್ಕೊಳ್ಳೋಣ. ಯು ಪವರ್ ವಿ ಅಂದರೆ ಎಕ್ಸ್ ಪವರ್ ಎಕ್ಸ್ ಆಯಿತು. ವಿ ಬೈ ಯು ಎಕ್ಸ್ ಡಿವೈಡೆಡ್ ಬೈ ಎಕ್ಸ್. ಡಿಫ್ರೆನ್ಷಿಯೇಷನ್ ಆಫ್ ಯು
x differentiation 1 plus log u log x differentiation of x differentiation 1. ಸೊ ಇಲ್ಲಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ನಿಮ್ಗೆ ಗೊತ್ತಿರೋದು. ಮೈನಸ್ ಸೆಕೆಂಡ್ ಟರ್ಮ್ ಬರೋಣ. ಸೊ ಈಗ ಆಲ್ರೆಡಿ ಎ ಪವರ್ ಎಕ್ಸ್ ಫಾರ್ಮುಲಾನು ಕೂಡ ನಾವು ಮಾಡಿದ್ದೀವಿ. ಏನು ಹೇಳುತ್ತೆ ಎ ಪವರ್ ಎಕ್ಸ್ ಫಾರ್ಮುಲಾ? ಡಿಫ್ರೆನ್ಷಿಯೇಷನ್ ಆಫ್ ಎ ಪವರ್ ಎಕ್ಸ್ ಈಕ್ವಲ್ ಟು ಎ ಪವರ್ ಎಕ್ಸ್ ಇಂಟು ಲಾಗ್. ಡೈರೆಕ್ಟಾಗಿ ಈ ಫಾರ್ಮುಲಾನಾದರೂ ಅಪ್ಲೈ ಮಾಡಿ, ಅದರ್ವೈಸ್ ಇದನ್ನಾದರೂ ಅಪ್ಲೈ ಮಾಡಿ, ನೋ ಪ್ರಾಬ್ಲಮ್. ಏನು ಮಾಡ್ಕೊಳ್ಳೋಣ ಫಸ್ಟು? 2 ಪವರ್ ಸೈನ್ ಎಕ್ಸ್ ಅಂದರೆ ಎ ಪವರ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಎ ಪವರ್ ಎಕ್ಸ್ ಇಂಟು ಲಾಗ್ ಎ, ದಟ್ ಈಸ್ ಲಾಗ್ 2 again sin x differentiation cos x. So finally we get dy by dx equal to x power x into 1 plus log x minus 2 power sin x into log 2 into cos x. ತುಂಬ ಸಿಂಪಲ್ ಇದೆ, ಇಲ್ಲಿ ಪ್ರಾಬ್ಲಮ್ಸು ಆರಾಮ್ಸೆ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಕ್ವಶನ್ 63. sin x all to the power of sin x, that is y equals, ನಾವು ತಗೊಳ್ಳೋಣ. ಓಕೆನಾ? ತುಂಬ ಈಸಿ ಇದೆ ನೋಡಿ ಸರ್. ಇಲ್ಲಿ ಯು ಪವರ್ ವಿ ಫಾರ್ಮುಲಾನ ಅಪ್ಲೈ ಮಾಡ್ಕೊಳ್ಳೋಣ. ಯು ಈಸ್ ಸೈನ್ ಎಕ್ಸ್, ವಿ ಈಸ್ ಸೈನ್ ಎಕ್ಸ್. ಸೊ ವೈ ಡಿಫ್ರೆನ್ಷಿಯೇಷನ್ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ಸ್ ಯು ಪವರ್ ವಿ ಸೈನ್ ಎಕ್ಸ್ all to the power of sin x, v by u, that is sin x divided by sin x, differentiation of u, sin x differentiation cos x. Okay, next plus log u, log of sin x, differentiation of v, sin x differentiation cos x. So here sin x v by u, sin x by sin x ಕ್ಯಾನ್ಸಲ್ ಆದರೂ ಮಾಡ್ಕೊಳ್ಳಿ, ಸಿಂಪ್ಲಿಫೈ ಆದರೂ ಮಾಡ್ಕೊಳ್ಳಿ. sin x all to the power of sin x ಇಂಟು cos x ಕಾಮನ್ ತೆಗೆದ್ರೆ 1 ಪ್ಲಸ್ log sin x. ನೆಕ್ಸ್ಟ್ ಪ್ರಾಬ್ಲಮ್, log x all to the power of log x. ಕ್ವಶನ್ ನಂಬರ್ 64. y equals log x all to the power of log x. y differentiation dy by dx, here u is log x, v is log x. So u power v log x all to the power of log x, v by u log x divided by log x, differentiation of log x 1 by log x, log u log of log x, differentiation of v log x differentiation 1 by x. So finally log x all to the power of log x, log x cancel ಆಗುತ್ತೆ. take LCM x, we get in numerator 1 plus log of log x. Next question, question number 65. x power y plus y power x is equal to 1. ಸೊ ಇಲ್ಲೂ 2 ಫಂಕ್ಷನ್ಸ್ ಇದೆ. ಸೊ ಸಮ್ ಆಫ್ 2 ಫಂಕ್ಷನ್ಸ್ ಇದೆ. ಅಗೇನ್ ಇದು ಇಟ್ ಈಸ್ ಆಲ್ಸೋ ಆನ್ ಇಂಪ್ಲಿಸಿಟ್ ಫಂಕ್ಷನ್, ಬಿ ಕೇರ್ಫುಲ್ ಇಯರ್. ಇಂಪ್ಲಿಸಿಟ್ ಫಂಕ್ಷನ್ ಇದೆ, ಇಲ್ಲಿ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡ್ಕೋಬೇಕು. ಫಸ್ಟ್ ಒನ್ ಮಾತ್ರ ಕನ್ಸಿಡರ್ ಮಾಡ್ಕೊಳ್ಳೋಣ. ಯು ಈಸ್ ಎಕ್ಸ್, ವಿ ಈಸ್ ವೈ. ನಾವು ಇಲ್ಲಿ ಡೈರೆಕ್ಟಾಗಿ ಡಿ ವೈ ಬೈ ಡಿ ಎಕ್ಸ್ ಅಂತ ಬರೆಯೋದಕ್ಕಾಗಲ್ಲ. ಯು ಪವರ್ ವಿ, ದಟ್ ಈಸ್ ಎಕ್ಸ್ ಪವರ್ ವೈ, ವಿ ಬೈ ಯು, ವೈ ಬೈ ಎಕ್ಸ್, differentiation of u, x differentiation 1 plus log u log x, differentiation of v, y differentiation dy by dx. ಫಸ್ಟ್ ಟರ್ಮ್ ಫಿನಿಶ್. ಇವಾಗ ಸೆಕೆಂಡ್ ಟರ್ಮ್ ಪ್ಲಸ್ y ಪವರ್ x, v by u, x by u, x by y, differentiation of u ಅಂದರೆ y differentiation dy by dx. ಓಕೆ, plus log u log y, differentiation of x 1.
ಈಸ್ ಈಕ್ವಲ್ ಟು 1 ಡಿಫ್ರೆನ್ಷಿಯೇಷನ್ 0. ಸೊ ಎಕ್ಸ್ ಪವರ್ ವೈನ ಮಲ್ಟಿಪ್ಲೈ ಮಾಡಿ ಎಕ್ಸ್ ಪವರ್ ವೈ, ಎಕ್ಸ್ ಏನಿದೆ ಎಕ್ಸ್ನ ನ್ಯೂಮರೇಟರ್ ಕಳಿಸಿ ಎಕ್ಸ್ ಪವರ್ -1 ಇಂಟು ವೈ ಈಕ್ವಲ್ಸ್ ಸರಿ ಪ್ಲಸ್ ಎಕ್ಸ್ ಪವರ್ ವೈ ಇಂಟು ಲಾಗ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಪವರ್ ಎಕ್ಸ್ ಮಲ್ಟಿಪ್ಲೈ ಮಾಡಿ ವೈ ಪವರ್ ಎಕ್ಸ್ ವೈ ಮೇಲೆ ಕಳಿಸಿ ವೈ ಪವರ್ -1 ಇಂಟು ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಲಾಗ್ ವೈ ಈಕ್ವಲ್ 0. ಸೊ ಎಕ್ಸ್ ಪವರ್ ವೈ -1 ಇಂಟು ವೈ, ಓಕೆನಾ. ನೆಕ್ಸ್ಟ್ ಪ್ಲಸ್ ಲಾಗ್ ವೈ, ಲಾಗ್ ವೈ ವೈ ಪವರ್ ಎಕ್ಸ್ನ ಮಲ್ಟಿಪ್ಲೈ ಮಾಡಿ ಇಲ್ಲಿ ಇಂಟು ವೈ ಪವರ್ ಎಕ್ಸ್. ಸೊ ವೈ ಪವರ್ ಎಕ್ಸ್ ಇಂಟು ಲಾಗ್ ವೈ ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಕಾಮನ್ ತೆಗೆದುಕೊಳ್ಳೋಣ. ಸೊ ಎಕ್ಸ್ ಪವರ್ ವೈ ಇಂಟು ಲಾಗ್ ಎಕ್ಸ್ ಪ್ಲಸ್ ವೈ ಟು ದಿ ಪವರ್ ಆಫ್ ಎಕ್ಸ್ -1 ಇಂಟು ಎಕ್ಸ್ ಈಸ್ ಈಕ್ವಲ್ ಟು 0. ಸೊ ಟರ್ಮ್ ರೈಟ್ ಸೈಡ್ ಟ್ರಾನ್ಸ್ಫರ್ ಮಾಡಿ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ಸ್ ಟರ್ಮ್ ರೈಟ್ ಸೈಡ್ ಬಂದಿದೆ ಎಕ್ಸ್ ಪವರ್ ವೈ -1 ಇಂಟು ವೈ ಮೈನಸ್ ವೈ ಪವರ್ ಎಕ್ಸ್ ಇಂಟು ಲಾಗ್ ವೈ, ಡಿನಾಮಿನೇಟರ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ ಎಕ್ಸ್ ಪವರ್ ವೈ ಇಂಟು ಲಾಗ್ ಎಕ್ಸ್ ಪ್ಲಸ್ ವೈ ಪವರ್ ಎಕ್ಸ್ -1 ಇಂಟು ಎಕ್ಸ್. Next problem, question number 66. Y equal to log x whole to the power of x plus x to the power of log x. Question number 66. So y differentiation dy by dx, okay, equals u power v formula apply ಮಾಡ್ಕೊಳ್ಳೋಣ. u power v log x whole to the power of x, v by u x by log x, differentiation of u log x differentiation 1 by x plus log u log of log x, differentiation of v x differentiation 1, first term finish, okay, plus second term ಬರೋಣ. u is x, v is log x. So x to the power of log x, v by u log x by x, differentiation of u 1 plus log u log x, differentiation of v log x differentiation 1 by x. So finally we get log x whole power x, x cancel ಆಗುತ್ತೆ, 1 by log x plus log of log x plus x to the power of log x by log x ಇದೆ, so 2 into log x divided by x. Next question number 67. y power x equals x power y. ಆಲ್ರೆಡಿ ಈ ಪ್ರಾಬ್ಲಮ್ ಇಲ್ಲಿ ಎಕ್ಸ್ ಪವರ್ ವೈ ಪ್ಲಸ್ ವೈ ಪವರ್ ಎಕ್ಸ್ ಮಾಡಿದ್ದೀನಿ, ಇಲ್ಲಿ ಪ್ಲಸ್ ಆ್ಯಂಡ್ ಈಕ್ವಲ್ಸ್ 1 ಇದೆ. ಸೊ ಇದು ಸಿಂಪಲ್ ಥಿಂಗ್, ಐ ಥಿಂಕ್ ನೀವೇ ಮಾಡ್ಬೋದು, ಇದನ್ನು ನೀವೇ ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಡೂ ಇಟ್ ಯುವರ್ ಸೆಲ್ಫ್. ಕ್ವಶನ್ ನಂಬರ್ 68. 2 ಮಾರ್ಕ್ಸ್ಗೆ 2015 ಮಾರ್ಚ್ನಲ್ಲಿ ಒಂದು ಟರ್ಮ್ ಮಾತ್ರ ಕೇಳಿದ್ದಾನೆ. y is equal to x plus 1 by x whole to the power of x plus x to the power of x plus 1 by x. ನೋಡಿ, ಈ ಟರ್ಮ್ ಮಾತ್ರ 2015 ಮಾರ್ಚ್ನಲ್ಲಿ 2 ಮಾರ್ಕ್ಸ್ಗೆ ಕೇಳಿದ್ದಾನೆ, ಎರಡೂ ಟರ್ಮ್ನ ಕೇಳಿಲ್ಲ. ಸೊ ನಮಗೆ ಗೊತ್ತಿದೆ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ವೈ ಡಿಫರೆನ್ಷಿಯೇಷನ್ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಯು ಪವರ್ ವಿ ಫಾರ್ಮುಲಾ ಅಲ್ವಾ. ಸೊ x plus 1 by x whole to the power of x, u power v ಬರ್ಕೊಂಡು v by u, v is x, u is x plus 1 by x,
differentiation of u x differentiation 1 by x differentiation minus 1 by x square plus log u log of x plus 1 by x differentiation of x differentiation 1 plus second term u it is v power x to the power of x plus 1 by x into v by u x plus 1 by x whole divided by x differentiation of u x differentiation 1 plus log u log x differentiation of v 1 minus 1 by x. So it is equal to x plus 1 by x whole to the power of x into LCM ತಗೋಬೋಣ. ಈ ಎಕ್ಸ್ ಇದೆಯಲ್ಲ ಇದು ಟೇಕ್ LCM ತೊಗೊಂಡ್ರೆ ನಮ್ಗೆ ಏನಾಗುತ್ತೆ x ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಗೇನ್ ಡಿನಾಮಿನೇಟರ್ ಎಕ್ಸ್ ಇರುತ್ತೆ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಿ x ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. ಸೊ ಹಿಯರ್ ವಿತಿನ್ ದ ಬ್ರ್ಯಾಕೆಟ್ ಟೇಕ್ LCM x square minus 1 divided by x square. So you know very well x square here cancel plus log of x plus 1 by x plus x to the power of x plus 1 by x into take LCM x square plus 1 divided by x square. LCM ತಗೋತೀರ x square ಆಗುತ್ತೆ x into x x square ಆಗುತ್ತೆ ಪ್ಲಸ್ ಸೇಮ್ ಆ್ಯಸ್ ಇಟ್ ಈಸ್ ಈ ಟರ್ಮ್ ಹಾಗೆ ಬರ್ಕೊಳ್ಳಿ ಲಾಗ್ ಎಕ್ಸ್ ಮೈನಸ್ 1 minus 1 by x square ಈ ಟರ್ಮ್ ಮಾತ್ರ ಹಾಗೆ ಇರಲಿ. ಓಕೆ ಇಟ್ ಈಸ್ ಈಕ್ವಲ್ ಟು x plus 1 by x whole to the power of x x square minus 1 divided by x square plus 1 plus log of x plus 1 by x plus x to the power of x plus 1 by x x square plus 1 divided by x square plus log x into 1 minus 1 by x square. So totally the problem finish. Okay, 2015 marks only 2 marks ki kelirunta questions. Next problem go on. Question number 68. Question number 68. Y equal to sin x whole to the power of x plus sin inverse of root x. Solution. Y differentiation dy by dx. U power v formula. Sin x whole to the power of x v by u x divided by sin x into differentiation of u sin x differentiation cos x plus log u log of sin x differentiation of v x differentiation 1 plus sin inverse x differentiation ಮಾಡಬೇಕು. ಸರ್ ನಿಮಗೊಂದು ಫಾರ್ಮುಲಾ ಗೊತ್ತಿರಲಿ ಡಿಫ್ರೆನ್ಷಿಯೇಷನ್ ಆಫ್ sin inverse x is equal to 1 divided by square root of 1 minus x square. x ಪ್ಲೇಸ್ನಲ್ಲಿ ರೂಟ್ ಎಕ್ಸ್ ಇದೆ. therefore ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 divided by square root of 1 minus root x whole square ಆಗುತ್ತೆ. again root x differentiation 1 by 2 root x. finally square root ಏನಾಗ್ಬಿಡುತ್ತೆ ಕ್ಯಾನ್ಸಲ್. we get finally sin x whole to the power of x x into cos by sin ಅಂದ್ರೆ cot x plus log sin x plus 1 divided by 2 root x into 1 minus square root of 1 minus x. Okay, next question number 2017 ಜೂನ್ನಲ್ಲಿ 2 ಮಾರ್ಕ್ಸ್ಗೆ ಈ ಕ್ವಶನ್ಸ್ ಕೇಳಿದ್ದಾನೆ. ಓಕೆ, ನೆಕ್ಸ್ಟ್ 2 ಮಾರ್ಕ್ಸ್ಗೆ 2016 ಜೂನ್ನಲ್ಲಿ ಕೇಳಿರೋ ಕ್ವಶನ್ 69. 2 ಮಾರ್ಕ್ಸ್ 2016 ಜೂನ್ನಲ್ಲಿ ಕೇಳಿದ್ದಾನೆ. y ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಆಫ್ ಸೈನ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ ಕಾಸ್ ಎಕ್ಸ್.
So y differentiation dy by dx. U power v formula x power sin x divided by x. Differentiation of x is 1. Log of x. Differentiation of sin x is cos x. Okay. Next. Sin x whole power cos x. Sin x whole to the power of cos x into v by u. Cos x divided by sin x. Differentiation of u. Sin x differentiation cos x plus log u. Log sin x. Differentiation of cos x minus sin x ಅನ್ನು ತಗೊಳ್ತಾರೆ. So finally we get dy by dx. Finally dy divided by dx equals x to the power of sin x. Sin x by x plus log x into cos x plus sin x whole to the power of cos x. Cos by sin ಅಂದ್ರೆ ಏನಾಗುತ್ತೆ cot x. So cos x into cot x minus sin x into log of sin x. Next, question number 70. Y equal to x power x cos x plus x square plus 1 divided by x square minus 1. ಸ್ವಲ್ಪ ಲೆಂತ್ ಪ್ರಾಬ್ಲಮ್ ಇದು, ಸ್ವಲ್ಪ ತುಂಬ ಕಾನ್ಸಂಟ್ರೇಟ್ ಮಾಡಿ ನೋಡಬೇಕು. ಸೊ 2 ಟರ್ಮ್ಸ್ ಇದೆ, ಒಂದೊಂದು ಟರ್ಮ್ಸ್ ಮಾಡೋಣ. y ಡಿಫ್ರೆನ್ಷಿಯೇಷನ್ dy by dx, u power v ಫಾರ್ಮುಲಾ x power x cos x, v by u x cos x divided by x. Differentiation of u x differentiation 1. Log u log x. Differentiation of u v ಅಂದರೆ x cos x ಡಿಫ್ರೆನ್ಷಿಯೇಟ್ ಮಾಡಬೇಕು. 2 ಫಂಕ್ಷನ್ ಇದೆ. ಸೊ ಫಸ್ಟ್ ಫಂಕ್ಷನ್ x ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಈಸ್ ಮೈನಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಆಗೇ ಇರುತ್ತೆ ಎಕ್ಸ್ ಡಿಫರೆನ್ಷಿಯೇಷನ್ 1. ಓಕೆ, ಪ್ಲಸ್ ಸೆಕೆಂಡ್ ಟರ್ಮ್ನ ಡಿಫ್ರೆನ್ಷಿಯೇಟ್ ಮಾಡೋಣ. ಕೋಶೆಂಟ್ ರೂಲ್ ಏನಾಗುತ್ತೆ, ಡಿನಾಮಿನೇಟರ್ ಹೋಲ್ ಸ್ಕ್ವೇರ್, ಡಿನಾಮಿನೇಟರ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ನ್ಯೂಮರೇಟರ್ ಅಂದರೆ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ 2x ಪ್ಲಸ್ 1 ಡಿಫ್ರೆನ್ಷಿಯೇಷನ್ 0 minus numerator x square plus 1 differentiation of denominator 2x minus 0. So now x to the power of x cos x, x cancel, cos x ಆಗೇ ಇರುತ್ತೆ plus log x into minus x sin x plus cos x ಈ ಟರ್ಮ್ ಆಗೇ ಇರುತ್ತೆ plus 2x into x square 2x cube minus 2x into 1 2x, 2x into x square 2x cube minus 2x. So 2x cube cancel divided by x square minus 1 whole square. Next step ನಲ್ಲಿ ಇಷ್ಟು ಟರ್ಮ್ ಹಾಗೆ ಕ್ಯಾರಿ ಮಾಡಿ ಪ್ಲಸ್ ಮೈನಸ್ ಟರ್ಮ್ ಮೈನಸ್ ಆಗಲಿ 4x divided by x square minus 1 whole square. Question number 70. Okay, the next problem. Question number 71. Y equal to x cos x whole to the power of x plus x sin x whole to the power of 1 by x. Y differentiation dy by dx. Okay, u power v formula x cos x whole to the power of x into v by u x divided by x cos x. Differentiation of u
ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ಕೊಳ್ಳೋಣ. ಎಕ್ಸ್ ಇಂಟು ಕಾಸ್ ಎಕ್ಸ್ ಡಿಫರೆನ್ಷಿಯೇಷನ್ ಮೈನಸ್ ಸೈನ್ ಎಕ್ಸ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡಿಫರೆನ್ಷಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ 1 ಪ್ಲಸ್ ಲಾಗ್ ಯು ಲಾಗ್ ಆಫ್ ಎಕ್ಸ್ ಕಾಸ್ ಎಕ್ಸ್ ಡಿಫರೆನ್ಷಿಯೇಷನ್ ಆಫ್ ವಿ ದಟ್ ಈಸ್ 1 ಪ್ಲಸ್ ಸೆಕೆಂಡ್ ಫಂಕ್ಷನ್ ಬರೋಣ. ಸೆಕೆಂಡ್ ಟರ್ಮ್ ಯು ಪವರ್ ವಿ ಎಕ್ಸ್ ಸೈನ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ 1 by x v by u 1 by x whole by x into sin x differentiation of u x into differentiation of sin x first function into differentiation of second plus second function into differentiation of first plus log u log of x sin x differentiation of 1 by x minus 1 divided by x minus 1 divided by x. So it is equal to x cos x. ಸಿಂಪ್ಲಿಫೈ ಮಾಡೋದಷ್ಟೇ. ಸೊ ಇಲ್ಲೇನಾಗ್ಬಿಡುತ್ತೆ ಅಂದರೆ ಮೈನಸ್ ಎಕ್ಸ್ ಸೈನ್ ಎಕ್ಸ್ನ ನೀವು ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಉಳ್ಕೊಳ್ಳುತ್ತೆ. ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂದ್ರೇನು ಟ್ಯಾನ್ ಎಕ್ಸ್. ಸೊ ಮೈನಸ್ ಎಕ್ಸ್ ಟ್ಯಾನ್ ಎಕ್ಸ್. ಸೊ ಇಲ್ಲಿಗೆ ಬರ್ತೀರಾ, ಕಾಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ನಮಗೆ ಇಲ್ಲಿ 1 ಉಳ್ಕೊಳ್ಳುತ್ತೆ ಪ್ಲಸ್ ಲಾಗ್ ಆಫ್ ಎಕ್ಸ್ ಕಾಸ್ ಎಕ್ಸ್ ಆಗೇ ಇರುತ್ತೆ. ಓಕೆ, ಪ್ಲಸ್ ಸೆಕೆಂಡ್ ಟರ್ಮ್ ಎಕ್ಸ್ ಇಂಟು ಸೈನ್ ಎಕ್ಸ್ ಹೋಲ್ ಪವರ್ 1 by x. ಸೊ ಇಲ್ಲೇನು ಮಾಡ್ತೀರಾ, 1 by ಈ ಎಕ್ಸ್ ಸೈನ್ ಎಕ್ಸ್ ಇಲ್ಲಿಗೆ ಜಂಪ್ ಆಗುತ್ತೆ. ಎಕ್ಸ್ ಕಾಸ್ ಎಕ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ನಿಮಗೆ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗಿದ್ರೆ ನಿಮಗೆ ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಅಂದರೆ ಕಾಟ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಉಳ್ಕೊಳ್ಳುತ್ತೆ. ಸೊ ಇಲ್ಲೇನಾಗುತ್ತೆ, ಸೈನ್ ಎಕ್ಸ್ ಕ್ಯಾನ್ಸಲ್ ಪ್ಲಸ್ 1 by x ಸ್ಕ್ವೇರ್ ಉಳ್ಕೊಳ್ಳುತ್ತೆ ಮೈನಸ್ ಲಾಗ್ ಆಫ್ ಎಕ್ಸ್ ಸೈನ್ ಎಕ್ಸ್ ಓಲ್ ಡಿವೈಡೆಡ್ ಬೈ ಎಕ್ಸ್ ದಟ್ಸ್ ಆಲ್. ಬೇಕು ಅಂದರೆ ಎಲ್ ಸಿ ಎಮ್ ತೊಗೊಳ್ತೀರ ಅಷ್ಟೇ. ಸೊ ಟೋಟಲಿ ಹೀಗೆ ಫಿನಿಶ್. ನೆಕ್ಸ್ಟ್ ಪ್ರಾಬ್ಲಮ್ 72. ಎಕ್ಸ್ ಇಂಟು ವೈ ಈಕ್ವಲ್ಸ್ ಇ ಪವರ್ ಎಕ್ಸ್ ಮೈನಸ್ ವೈ. ಎಕ್ಸಾಮಿನೇಷನಲ್ಲಿ ಕೇಳಿದ್ದಾನೆ. ಟೇಕ್ ಲಾಗ್ ಆನ್ ಬೋತ್ ಸೈಡ್. ಟೇಕ್ ಲಾಗ್ ಆನ್ ಬೋತ್ ಸೈಡ್. ಸೊ ಲಾಗ್ ತೊಗೊಳ್ತೀರಾ, ಲಾಗ್ ಎಕ್ಸ್ ವೈ ಈಕ್ವಲ್ ಟು ಲಾಗ್ ಆಫ್ ಇ ಪವರ್ ಎಕ್ಸ್ ಮೈನಸ್ ವೈ. ಸೊ ಲಾಗ್ ಎಕ್ಸ್ ವೈ ಆಗೇ ಇದೆ. ಎಕ್ಸ್ ಪವರ್ ಲಾಗ್ ಎಮ್ ಪವರ್ ಎನ್ ಪ್ರಾಪರ್ಟಿ ಎಕ್ಸ್ ಮೈನಸ್ ವೈ ಇಂಟು log e. So you know the value of log e is 1 ಇರುತ್ತೆ. x minus y equal to log xy. ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಳ್ಳೋಣ. ಲಾಗ್ ಎಕ್ಸ್ ವೈ ಡಿಫರೆನ್ಷಿಯೇಷನ್ 1 by ಎಕ್ಸ್ ವೈ. ಅಗೇನ್ ಪ್ರಾಡಕ್ಟ್ ರೂಲ್. ಫಸ್ಟ್ ಫಂಕ್ಷನ್ ಎಕ್ಸ್ ಇಂಟು ಡಿಫರೆನ್ಷಿಯೇಷನ್ ಆಫ್ ಸೆಕೆಂಡ್ ಪ್ಲಸ್ ವೈ ಇಂಟು ಡಿಫರೆನ್ಷಿಯೇಷನ್ ಆಫ್ ಫಸ್ಟ್. ಸೊ ಎಕ್ಸ್ ಡಿಫರೆನ್ಷಿಯೇಷನ್ 1, ವೈ ಡಿಫರೆನ್ಷಿಯೇಷನ್ dy by dx. ಮಲ್ಟಿಪ್ಲೈ ಮಾಡ್ಕೊಳ್ಳೋಣ 1 by ಎಕ್ಸ್ ವೈ. ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. 1 by ವೈ ಇಂಟು dy by dx ಪ್ಲಸ್ ಇಲ್ಲಿಗೆ ಮಲ್ಟಿಪ್ಲೈ ಮಾಡಿ 1 by ಎಕ್ಸ್ ಇರುತ್ತೆ ಈಕ್ವಲ್ಸ್ 1 ಮೈನಸ್ dy by dx. dy by dx ಲೆಫ್ಟ್ ಸೈಡ್ ಟ್ರಾನ್ಸ್ಫರ್ ಮಾಡೋಣ. 1 by ವೈ ಇಂಟು dy by dx ಪ್ಲಸ್ dy by dx. 1 by x ರೈಟ್ ಸೈಡ್ ಟ್ರಾನ್ಸ್ಫರ್ ಮಾಡಿ. ಸೊ ಟೇಕ್ ಎಲ್ ಸಿ ಎಮ್ ಎಕ್ಸ್ ಮೈನಸ್ 1 by x. Here take out common. What happen? 1 by y plus 1. So here left side take LCM. 1 plus y divided by y equals x minus 1 by x. So cross multiply ಮಾಡಿ. Finally we get dy by dx equal to y by x into x minus 1 divided by 1 plus y. ನೆಕ್ಸ್ಟ್ ಪ್ರಾಬ್ಲಮ್. ಸೊ ಈ ಪ್ರಾಬ್ಲಮ್ ಕ್ವಶನ್ ನಂಬರ್ 72ನಲ್ಲಿ ಸೆಕೆಂಡ್ ಒನ್ ಎಕ್ಸ್ ಪವರ್ ವೈ ಈಕ್ವಲ್ ಟು ಎ ಪವರ್ ಎಕ್ಸ್. ಇದಕ್ಕೆ ಎ ಪವರ್ ಎಕ್ಸ್ ಫಾರ್ಮುಲಾ ಎಕ್ಸ್ ಪವರ್ ವೈ ಫಾರ್ಮುಲಾ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಬೋದು. 2 ಮಾರ್ಕ್ಸ್ಗೆ 2016 ಮಾರ್ಚ್ನಲ್ಲಿ ಕೊಟ್ಟಿದ್ದಾನೆ.
ದಯಮಾಡಿ ಇದನ್ನು ನೀವೇ ಮಾಡ್ಕೊಳ್ಳಿ. ಈ ಪ್ರಾಬ್ಲಮ್ ತುಂಬ ಈಸಿ ಇದೆ. ಆ್ಯಂಡ್ ಒನ್ ಮೋರ್ ಕ್ವಶನ್ 2 ಮಾರ್ಕ್ 2014 ಮಾರ್ಚ್ನಲ್ಲಿ ಕೇಳಿದ್ದಾನೆ. ಎಕ್ಸ್ ಪವರ್ ಎಕ್ಸ್ ವೈ ಈಕ್ವಲ್ ಟು ಎಕ್ಸ್ ಪವರ್ ಎಕ್ಸ್. ವೆರಿ ಸಿಂಪಲ್ ಇದು, ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಈ ಪ್ರಾಬ್ಲಮ್ ಕೂಡ ನೀವೇ ಮಾಡ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಪ್ರಾಬ್ಲಮ್ ಒಂದು ಕೊಟ್ಟಿದ್ದಾನೆ. ಆ ಪ್ರಾಬ್ಲಮ್ನ ನಾವು ಇವಾಗ ಸಾಲ್ವ್ ಮಾಡೋಣ. ಇಟ್ಸ್ ವೆರಿ ಸಿಂಪಲ್. ಏನಪ್ಪ ಈ ಪ್ರಾಬ್ಲಮ್ ಅಂದರೆ ತುಂಬ ಈಸಿ ಮೆಥಡಲ್ಲಿ ಮಾಡುವಂಥ ಪ್ರಾಬ್ಲಮ್ಸ್. ನೋಡಿ ಕೊಟ್ಟಿದ್ದಾನೆ ಕ್ವಶನ್ಸ್. ಕ್ವಶನ್ ನಂಬರ್ 73 ಒಂದು ಸ್ವಲ್ಪ ಓದ್ಕೊಳ್ಳಿ. ಕ್ವಶನ್ ನಂಬರ್ 73 ಏನಿದೆ ಅಂತೇಳಿ ತುಂಬ ಈಸಿ ಕೂಡ ಇದೆ ಇದು. ತುಂಬ ಈಸಿಯಾಗಿ ಮಾಡುವಂಥ ಮೆಥಡ್ನಲ್ಲಿ ಇರ್ತಕ್ಕಂಥದ್ದು. ಫೈಂಡ್ ದ ಡೆರಿವೇಟಿವ್ ಆಫ್ ದಿ ಫಂಕ್ಷನ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನೋ ಕೊಟ್ಟಿದ್ದಾನೆ ಎಫ್ ಆಫ್ ಎಕ್ಸ್, ಓಕೆನಾ. ಆ್ಯಂಡ್ ಹೆನ್ಸ್ ಫೈಂಡ್ ಎಫ್ ಡ್ಯಾಶ್ ಆಫ್ 1. ನೋಡಿ ಈ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡೋಣ ಸರ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೊಟ್ಟಿದ್ದಾನೆ ಪ್ರಾಬ್ಲಮ್ಸ್ 1 + x. ಸಪ್ರೇಟ್ ಮಾಡ್ಕೊಳ್ಳೋಣ ನಾವು. ಕ್ವಶನ್ ನಂಬರ್ 73. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 + x 1 + x ಸ್ಕ್ವೇರ್ 1 + x ಪವರ್ 4 1 + x ಪವರ್ 8. ಆ್ಯಂಡ್ ಹೆನ್ಸ್ ಫೈಂಡ್ ಎಫ್ ಡ್ಯಾಶ್ ಆಫ್ 1 ಫೈಂಡ್ ಔಟ್ ಮಾಡಬೇಕು. First take out log on both sides. Take log on both sides. So log of f of x is equal to log of 1 + x 1 + x square 1 + x power 4 1 + x power 8. log f of x ಹಾಗೆ ಇರುತ್ತೆ equals log mnp log 1 + x plus log 1 + x square plus log 1 + x power 4 plus log 1 + x power 8. Okay, differentiate with respect to x. Log f of x differentiation 1 by f of x. Again f of x differentiation f dash of x. It is 1 by 1 + x. 1 differentiation 0, x differentiation 1. 1 by 1 + x square 0 + 2x. 1 by 1 + x power 4 0 + 4x cube. 1 by 1 + x power 8 0 + 8x to the power of 7. So f dash of x equals f of x into 1 by 1 + x 2x divided by 1 + x square 4x cube divided by 1 + x power 4 8x power 7 divided by 1 + x to the power of 8. What is f of x? 1 + x 1 + x square 1 + x power 4 1 + x power 8. 1 divided by 1 + x 2x divided by 1 + x square 4x cube divided by 1 + x power 4 8x power 7 divided by 1 + x power 8. It is f dash of x. I want f dash of 1. So x 0 place ಗೆಲ್ಲ 1 ಕೊಡ್ರಪ್ಪ. 1 + 1 1 + 1 square, that is 1 1 + 1 power 4 1 1 + 1 power 8 1 1 by 1 + 1 + 2 into 1 1 + 1 + 4 1 + 1 + 8 1 + 1. Finally 2 2 2 2 2 to the 4 4 to the 8 8 to the 16. Take LCM is 2. 8 + 4 12 14 15. 15 8s 120. This is f dash of 1.
ವೆರಿ ಸಿಂಪಲ್. ಓಕೆ ಓಕೆ. Next problem, it's very simple. 74. First, it mentioned in 3 ways by using product rule. Product rule means take it first y equal to x square minus 5x plus 8 into x cube plus 7x plus 1. That means it is first function, it is second function, then you can differentiate and simplify. That is first method. Second one, product to obtain a single polynomial. ಫಸ್ಟು ಟರ್ಮ್ಸ್ನ ನೀವು ಮಲ್ಟಿಪ್ಲೈ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಕೊಳ್ಳಿ ಆ್ಯಂಡ್ ಆಫ್ಟರ್ ದಟ್ ಡಿಫ್ರೆನ್ಷಿಯೇಟ್ ಮಾಡಿ. ಥರ್ಡ್ ಒನ್ ಇಸ್ ಟೇಕ್ ಲಾಗ್ರಿಥಮಿಕ್, ಲಾಗ್ ಎಮ್ ಇಂಟು ಎನ್ ಪ್ರಾಪರ್ಟಿ. ಸೊ ಇಲ್ಲಿ ಏನಪ್ಪ ಅಂದರೆ ಈ ಮೂರು ಮೆಥಡ್ನು ಮಾಡಿದ್ರೆ ನಿಮಗೆ ಆನ್ಸರ್ ಸೇಮ್ ಬರುತ್ತೆ. ಸೇಮ್ ಬರಲಿಲ್ಲ ಅಂದರೆ ನೀವು ಮಾಡಿರೋದು ರಾಂಗ್ ಅಂತ. ಸೊ ಮೂರು ಆನ್ಸರ್ ಸೇಮ್ ಬರಬೇಕು. ಮೂರು ಮೆಥಡ್ ಮಾಡಿದ್ರೆ ಇದನ್ನು ತುಂಬ ಈಸಿಯೆಸ್ಟಾಗಿ ನೀವು ಮಾಡ್ಕೊಳ್ಬೋದು. ಪ್ಲೀಸ್ ಡೂ ಇಟ್ ಯುವರ್ ಸೆಲ್ಫ್. ಓಕೆ. And next problem also same as it is. You have to consider y equal to UVW, that's all. UVW first function ತಗೊಳ್ಳಿ. ಪ್ರಾಡಕ್ಟ್ ರೂಲ್ ಅಂದರೆ ಇಷ್ಟ. ಇಟ್ ಈಸ್ ಯು ಈಸ್ ಫಸ್ಟ್ ಫಂಕ್ಷನ್, VW ಈಸ್ ಸೆಕೆಂಡ್ ಫಂಕ್ಷನ್ ಅಂತ ಮಾಡ್ಕೊಂಡು ಹೋಗಿ. ಲಾಗ್ರತ್ಮಿಕ್ ಅಂತ ತಗೊಂಡ್ರೆ ನಿಮಗೆ ಲಾಗ್ರತ್ಮಿಕ್ ಲಾಗ್ ಯು ಲಾಗ್ ವಿ ಲಾಗ್ ಡಬ್ಲ್ಯೂ ಬರುತ್ತೆ. ಪ್ಲಸ್ 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 ಡಿಫ್ರೆನ್ಷಿಯೇಟ್ ಮಾಡಬೇಕು. ಇಟ್ ಈಸ್ ಆಲ್ಸೋ ನೋಡಿ ನಿಮ್ಗೆ ಆನ್ಸರ್ ಇಲ್ಲೇ ಇರುತ್ತೆ, ಇದೇ ಆನ್ಸರ್ ಇರುತ್ತೆ. ಸೊ ನೀವು ಲಾಗ್ರತ್ಮಿಕ್ ಅಪ್ಲೈ ಮಾಡಿದ್ರೆ, ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿದ್ರೆ ಈ ಆನ್ಸರ್ ಬರಬೇಕು. ಸೊ ಇದನ್ನು ದಯಮಾಡಿ ನೀವೇ ಮಾಡ್ಕೊಳ್ಳಿ. ಯು ಹ್ಯಾವ್ ಟು ಟ್ರೈ. ಓಕೆ. ಸೊ ಟೋಟಲಿ ನಿಮಗೆ ದ ಪ್ರಾಬ್ಲಮ್ಸ್ ಆನ್ ಎಕ್ಸ್ಪೋನೆನ್ಷಿಯಲ್ ಲಾಗ್ರತ್ಮಿಕ್ ಫಂಕ್ಷನ್ ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ಇನ್ ದ ನೆಕ್ಸ್ಟ್ ಕ್ಲಾಸ್ ಡೆರಿವೇಟಿವ್ಸ್ ಆಫ್ ಫಂಕ್ಷನ್ಸ್ ಇನ್ ಪ್ಯಾರಾಮೆಟ್ರಿಕ್ ಫಾರ್ಮ್ನ ನಾವು ಮಾಡೋಣ. ಓಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.